ಆಡಳಿತದ 12 ವರ್ಷಗಳ ಸಂಭ್ರಮ. ಯನೆಮರೆಪಲ್ಲಿಯಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಮುನ್ನಡೆ ನೀಡಿದ ಆರ್.ಎನ್. ಚಂದ್ರಶೇಖರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಆಡಳಿತದ 12 ವರ್ಷಗಳ ಸಾಧನೆಯನ್ನ ಸ್ಮರಿಸುವ ಅಂಗವಾಗಿ ಶ್ರೀನಿವಾಸಪುರ ತಾಲೂಕಿನ ಯನೆಮರೆಪಲ್ಲಿ ಗ್ರಾಮದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಿಜೆಪಿ ವತಿಯಿಂದ ಸ್ವಚ್ಛತಾ ಕಾರ್ಯ, ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಿಶೇಷ ಪೂಜೆಗಳನ್ನು ಆಯೋಜಿಸಲಾಯಿತು. ಬೆಳಗ್ಗೆಯಿಂದಲೇ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿ ದೇವಸ್ಥಾನ ಆವರಣವನ್ನ ಶುಚಿಗೊಳಿಸಿದರು. ನಂತರ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಲಾಯಿತು. ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿದ್ದ ಬಿಜೆಪಿ ಮಂಡಲ ಅಧ್ಯಕ್ಷ ಆರ್.ಎನ್. ಚಂದ್ರಶೇಖರ್ ಅವರು ಸ್ವತಃ ಕಾರ್ಯಕರ್ತರೊಂದಿಗೆ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡು ಮಾದರಿಯಾಗಿದ್ದು ಗಮನ ಸೆಳೆಯಿತು. ಸಂಘಟನಾ ಚಾತುರ್ಯ ಹಾಗೂ ಜನಸೇವೆಯ ಬದ್ಧತೆಯಿಂದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದ ಅವರ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್.ಎನ್. ಚಂದ್ರಶೇಖರ್, ಪ್ರಧಾನಿ ನರೇಂದ್ರ ಮೋದಿರವರ ನಾಯಕತ್ವದಲ್ಲಿ ಭಾರತ ಅಭಿವೃದ್ಧಿ, ಭದ್ರತೆ ಮತ್ತು ಜನಕಲ್ಯಾಣದ ಕ್ಷೇತ್ರಗಳಲ್ಲಿ ಹೊಸ ಮೈಲುಗಲ್ಲುಗಳನ್ನು ಸ್ಥಾಪಿಸಿದೆ ಎಂದು ಹೇಳಿದರು. ಮೋದಿ ಸರ್ಕಾರದ 12 ವರ್ಷಗಳ ಸಾಧನೆಯನ್ನ ಜನರಿಗೆ ತಲುಪಿಸುವ ಉದ್ದೇಶದಿಂದ ದೇಶಾದ್ಯಂತ ಸ್ವಚ್ಛತಾ ಅಭಿಯಾನ, ಗಿಡ ನೆಡುವ ಕಾರ್ಯಕ್ರಮ ಹಾಗೂ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಬಿಜೆಪಿಯ ನಿಕಟಪೂರ್ವ ಮಾಜಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಮಾತನಾಡಿ, ನರೇಂದ್ರ ಮೋದಿರವರ ಆಡಳಿತದಲ್ಲಿ ದೇಶದ ಆರ್ಥಿಕತೆ ಬಲಿಷ್ಠಗೊಂಡಿದ್ದು, ಡಿಜಿಟಲ್ ವ್ಯವಸ್ಥೆ, ಜನಧನ್ ಯೋಜನೆ, ಆಯುಷ್ಮಾನ್ ಭಾರತ್, ಕಿಸಾನ್ ಸಮ್ಮಾನ್ ನಿಧಿ ಸೇರಿದಂತೆ ಹಲವು ಯೋಜನೆಗಳು ಜನರ ಬದುಕಿನಲ್ಲಿ ಮಹತ್ವದ ಬದಲಾವಣೆ ತಂದಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಭಾಗವಾಗಿ ವಿಶೇಷ ಪೂಜೆ ಸಲ್ಲಿಸಿ ಹಸಿರು ಭಾರತ ನಿರ್ಮಾಣದ ಸಂಕಲ್ಪದೊಂದಿಗೆ ಸಸಿ ನೆಡುವ ಕಾರ್ಯ ನಡೆಯಿತು. ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಸಂದೇಶವನ್ನ ಸಾರಿದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ VK18. ನರೇಂದ್ರ ಮೋದಿಜಿಗೆ ಜೈ, ಭಾರತೀಯ ಜನತಾ ಪಕ್ಷಕ್ಕೆ ಜೈ. ಪ್ರೀತಿಯ ಶ್ರೀನಿವಾಸಪುರದ ಜನತೆ ಮತ್ತು ಇಡೀ ಕೋಲಾರ ಕರ್ನಾಟಕ ರಾಜ್ಯದ ಜನತೆ, ಇಡೀ ಭಾರತದಾದ್ಯಂತ ನರೇಂದ್ರ ಮೋದಿಜಿಯವರ ಇವಾಗ 12 ವರ್ಷ ಮುಗಿಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜನೆ ಅರ್ಚನೆ ಎಲ್ಲ ಮುಗಿಸಿ ಗಿಡಗಳನ್ನು ನೆಟ್ಟು ಈ ದಿನ ವೈಭವದ ನರೇಂದ್ರ ಮೋದಿಜಿಯವರ 12 ವರ್ಷಗಳ ಸಾಧನೆಗಳನ್ನು ನಿಮ್ಮ ಮುಂದಿಡಲು ಈ ದಿನ ಇಡೀ ನಮ್ಮ ದೇಶವನ್ನು ನೋಡ್ತಾ ಇದೆ. 13 ವರ್ಷ ಮುಗಿಸಿದ್ದಾರೆ. ಎಲ್ಲ ಪ್ರಧಾನಿಗಳಿಗಿಂತ ಹೆಚ್ಚಿನ ದಿನ ಕಾರ್ಯವನ್ನು ರೂಪಿಸಿರ್ತಕ್ಕಂಥ ಏಕೈಕ ನಾಯಕ ನರೇಂದ್ರ ಮೋದಿಜಿಯವರು. ಇವರು ಭಾರತದಲ್ಲಿ ಇಡೀ ಪ್ರಪಂಚ ನಮ್ಮ ಕಡೆ ನೋಡೋ ರೀತಿ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. 140 ಕೋಟಿ ಜನತೆಯ ಒಂದು ಆಶಾ ಕಿರಣ. ಆ ಒಬ್ಬ ನಾಯಕರ ಒಂದು 12 ವರ್ಷಗಳನ್ನು ಮುಗಿಸಿ 13ನೇ ವರ್ಷದ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಈ ದಿನ ನಾವು ಸಂತೋಷವನ್ನು ಇಡೀ ತಾಲೂಕಿನಾದ್ಯಂತ ಆಚರಿಸ್ಕೋತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ರವರು ಇನ್ನು ಹೆಚ್ಚಿನ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಲಿದ್ದಾರೆ. ಈ ದಿನ ಭಾರತ ದೇಶಾದ್ಯಂತ ಸ್ವಚ್ಛತಾ ಆಂದೋಲನ, ಗಿಡ ನೆಡುವಿಕೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ವೈಭವವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ನರೇಂದ್ರ ಮೋದಿಜಿಯವರ 12 ವರ್ಷಗಳ ಪೂರೈಕೆಯ ಸಂಬಂಧ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ದಿನ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಯನೆಮರೆಪಲ್ಲಿ ಗ್ರಾಮದಲ್ಲಿ ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ದಿನ ಬೆಳಗ್ಗೆಯಿಂದ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀವಿ. ಯಶಸ್ವಿಯಾದಂಥ ಸ್ವಚ್ಛತಾ ಕಾರ್ಯಕ್ರಮದ ನಂತರ ಗಿಡ ನೆಡುವಿಕೆ, ಇನ್ನು ಸ್ವಲ್ಪ ಹೊತ್ತದೆ ಗಿಡ ನೆಡುವಿಕೆ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ಮೋದಿಜಿಯವರ 12 ವರ್ಷದ ಸಾಧನೆಗಳನ್ನು ವಿವರಣೆ ಕೊಡೋದಕ್ಕೆ ನಮ್ಮ ಮುಖಂಡರುಗಳು ಆಗಮಿಸ್ತಾ ಇದ್ದಾರೆ. ವೈಎನ್ಆರ್ ಡಾಕ್ಟರ್ ವೇಣುಗೋಪಾಲ್ ರವರು. ಈ ಒಂದು ಕಾರ್ಯಕ್ರಮಗಳು ನಮ್ಮ ನರೇಂದ್ರ ಮೋದಿಜಿಯವರ 100 ವರ್ಷ ನಮ್ಮ ದೇಶದಲ್ಲಿ ಉನ್ನತ ಒಂದು ಆರೋಗ್ಯವನ್ನು ಹೊಂದಿ ನಮ್ಮ ಜನತೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ.
ಯಾರೂ ಮಾಡದೇ ಇರತಕ್ಕಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ 12 ವರ್ಷದಲ್ಲಿ ಪೂರೈಸಿದ್ದಾರೆ. 75 ವರ್ಷ ಮಾಡದಂತಹ ಒಂದು ಕಾರ್ಯಕ್ರಮಗಳನ್ನು ಮೋದಿಜಿಯವರು 12 ವರ್ಷದಲ್ಲಿ ಪೂರೈಸಿ ಈ ಒಂದು ದೇಶದ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಿ ಈ ದಿನ 13ನೇ ಒಂದು ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರಿಗೆಲ್ಲರೂ ಶುಭ ಕೋರ್ತಾ ಇದ್ದೀವಿ. ಈ ದಿನ ಅವರು ನಮ್ಮ ದೇಶದ ಇಡೀ ಪ್ರಪಂಚ ನಮ್ಮ ಕಡೆ ನೋಡ್ತಾ ಇದೆ. ಎಷ್ಟೋ ಜನ ಏನೋ ಹೇಳ್ಬೋದು, ಆದರೆ ನರೇಂದ್ರ ಮೋದಿಜಿ ಅಂತ ಒಬ್ಬ ನಾಯಕ ನಮಗೆ ಸಿಕ್ಕಿರೋದು ಹೆಮ್ಮೆಯ ಒಂದು ವಿಷಯ. ಆ ಒಬ್ಬ ಮುಖಂಡರು ನಮ್ಮ ದೇಶವನ್ನು ಉನ್ನತ ಸ್ಥಾನದಲ್ಲಿ ತಗೊಂಡೋಗ್ತಾ ಇದ್ದಾರೆ. ಪ್ರತಿ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ಆಗ್ಬೋದು, ಕೊರೋನಾ ಸಮಯದಲ್ಲಿ ನಡೆದಂಥ ಒಂದು ಉನ್ನತವಾದಂಥ ಕಾರ್ಯಕ್ರಮಗಳಿರ್ಬೋದು, ಅದೇ ರೀತಿಯಾಗಿ ಯುದ್ಧದ ಸಮಯದಲ್ಲಿ ಮಾಡಿ ಯುದ್ಧಗಳನ್ನು ಜಯಿಸಿರ್ತಕ್ಕಂಥ ಒಂದು ವಿಷಯಗಳಾಗ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳು ನಡೆಯುವ ಸಂದರ್ಭದಲ್ಲಿ ಇವರು ಮಧ್ಯಪ್ರವೇಶಿಸಿ ಆ ಒಂದು ಯುದ್ಧಗಳನ್ನು ಸಮರ್ಥನೆಯಿಂದ ನಿಲ್ಲಿಸುವಂಥ ಕಾರ್ಯಕ್ರಮಗಳಾಗಿರ್ಬೋದು. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾನಿದ್ದೀನಿ, ನನ್ನ ದೇಶ ಇದೆ, ನನ್ನ ದೇಶದ ಜನತೆ 140 ಕೋಟಿ ಜನತೆ ನನ್ನ ಹಿಂದೆ ಇದ್ದಾರೆ, ಅವ್ರು ನನ್ನೊಂದಿಗೆ ಯಾವತ್ತೂ ಇರ್ತಾರೆ, ನಾನು ಈ ದೇಶವನ್ನು ಸುಭದ್ರವಾಗಿ ಜನತೆ ನೆಮ್ಮದಿಯಿಂದ ಆರೋಗ್ಯದಿಂದ ಬದುಕಬೇಕು ಅನ್ನೋ ಒಂದು ವಿಷಯದಿಂದ ಈ ದಿನ 12 ವರ್ಷ ಪೂರೈಸಿ 13ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರಿಗೆ ನಾಳೆ ಎಲ್ಲರೂ ಒಂದು ಶುಭ ಸಂದೇಶವನ್ನು ನೀಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನಾಳೆ ನಡೆಯಿರ್ತಕ್ಕಂಥ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊತಾರೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೀವಿ. ಪಾರ್ಟಿಗೆ ಜಗಮೆಚ್ಚಿದ ನಾಯಕರಾದ ನರೇಂದ್ರ ಮೋದಿಜಿ ಅವರಿಗೆ ಆತ್ಮೀಯರೇ, ಸದೃಢ ಸಶಕ್ತ ಸ್ವಾವಲಂಬ ಭಾರತ ನಿರ್ಮಾಣ ಮಾಡಬೇಕು, ಆತ್ಮನಿರ್ಭರ ಭಾರತ ನಿರ್ಮಾಣ ಮಾಡಬೇಕು, ವಿಕಸಿತ ಭಾರತ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅನ್ನೋ ಒಂದು ವೇದವಾಕ್ಯದೊಂದಿಗೆ ಸುಮಾರು 12 ವರ್ಷಗಳ ಹಿಂದೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಂತ ನರೇಂದ್ರ ಮೋದಿಜಿಯವರು 2014ರಲ್ಲಿ ಭಾರತದ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿಗೆ ಅವಲೋಕನ ಮಾಡಿದಾಗ 2014ರಲ್ಲಿ ಇಡೀ ವಿಶ್ವದಲ್ಲೇ ಅತ್ಯಂತ ದುರ್ಬಲ ಆರ್ಥಿಕತೆ ನಮ್ಮ ದೇಶದ್ದಾಗಿತ್ತು. ಫ್ರಜೈಲ್ 10 ಎಕಾನಮಿನಲ್ಲಿ ಭಾರತನೂ ಒಂದು ಇತ್ತು. ಅಂದರೆ ನಮ್ಮ ಆರ್ಥಿಕತೆ ತುಂಬ ದುರ್ಬಲವಾಗಿತ್ತು ಏನೋ 12 ವರ್ಷಗಳ ಹಿಂದೆ 2014ರಲ್ಲಿ. ಈಗ 12 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಜಿಯವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಮುಖಾಂತರ ಇವತ್ತು ನಮ್ಮ ಆರ್ಥಿಕತೆ ಇಡೀ ವಿಶ್ವದಲ್ಲೇ 3ನೇ ಸ್ಥಾನದಲ್ಲಿದೆ. ನಮ್ಮ GDP ಗ್ರೋತು ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ GDP ಗ್ರೋತು ನಮ್ಮ ಭಾರತ ರಾಷ್ಟ್ರದ್ದಾಗಿದೆ. ಅಮೇರಿಕಾದಾಗಲಿ, ಬ್ರಿಟನ್ದಾಗಲಿ, ಚೈನಾದಾಗಲಿ ಎಲ್ಲ ದೇಶಗಳಿಗಿಂತ ಹೋಲಿಕೆ ಮಾಡಿದಾಗ ನಮ್ಮ ಆರ್ಥಿಕತೆ ತುಂಬ ಸದೃಢವಾಗಿ ವೇಗವಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರು 12 ವರ್ಷಗಳ ಕಾಲ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಭ್ರಷ್ಟಾಚಾರ ಮುಕ್ತ ಸಮರ್ಪಣಾ ಒಂದು ನಾಯಕತ್ವ. ಏನು ದೇಶದ ಗರೀಬ್ ಕಲ್ಯಾಣ ಯೋಜನೆಗಳನ್ನ ಕೊಡೋ ಮುಖಾಂತರ ವಿಶೇಷವಾಗಿ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಹಿಂದುಳಿದ ವರ್ಗದವ್ರಿಗೆ ಎಲ್ರಿಗೂ ನಾನಾ ಯೋಜನೆಗಳು ಕೊಡೋ ಮುಖಾಂತರ ಇವತ್ತು ದೇಶವನ್ನು ಮುಂಚೂಣಿ ಸ್ಥಾನದಲ್ಲಿ ಇಟ್ಟಿದ್ದಾರೆ. ವಿಶೇಷವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಏನು ಪ್ರತಿಯೊಂದು ಕೇಂದ್ರದ ಸೇವೆಗಳನ್ನು ಸಹಿತ ಡಿಜಿಟಲೀಕರಣ ಮಾಡಿ ಪ್ರತಿಯೊಬ್ಬರಿಗೂ ಸಹಿತ ಜನ್ಧನ್ ಯೋಜನೆ ಮುಖಾಂತರ ಜನ್ಧನ್ ಫ್ರೀ ಅಕೌಂಟ್ಸ್ನ ಕೊಡೋ ಮುಖಾಂತರ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಂದು ಸವಲತ್ತಾಗಲಿ ನೇರವಾಗಿ ಅವರ ಅಕೌಂಟ್ಗೆ ಆ ಒಂದು ಬೆನಿಫಿಟ್ಸ್ನ ಬರೋ ಥರ ಮಾಡೋ ಮುಖಾಂತರ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಏನು 100 ರೂಪಾಯಿ ಕೇಂದ್ರ ಸರ್ಕಾರದಿಂದ ರಿಲೀಸ್ ಆದರೆ ಅದು ಫಲಾನುಭವಿಗೆ ತಲುಪೋಷ್ಟರಲ್ಲೇ 85 ರೂಪಾಯಿ ಸೋರಿಕೆ ಆಗ್ತಾಯಿತ್ತು. ಇದನ್ನು ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿನೇ ಪಾರ್ಲಿಮೆಂಟಲ್ಲಿ ಹೇಳಿದರು.
ಸೊ ಅಂದರೆ 100 ರೂಪಾಯಿ ಏನಾದರೂ ಕೇಂದ್ರ ಸರ್ಕಾರದಿಂದ ರಿಲೀಸ್ ಆದರೆ ಫಲಾನುಭವಿಗೆ 15 ರೂಪಾಯಿ ತಲುಪೋದು, ಇನ್ನು 85 ರೂಪಾಯಿ ಸೋರಿಕೆ ಆಗ್ತದೆ ಅಂತ. ಆದರೆ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದ ಮೇಲೆ ಏನು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ DBT ಮುಖಾಂತರ ಯಾವುದೇ ಒಂದು ಸವಲತ್ತಿರಲಿ ನೇರವಾಗಿ ಅವ್ರ ಅಕೌಂಟ್ಸ್ಗೆ ಬರೋ ಥರ ವ್ಯವಸ್ಥೆ ಮಾಡೋ ಮುಖಾಂತರ ಭ್ರಷ್ಟಾಚಾರಕ್ಕೆ ದೊಡ್ಡ ಕಡಿವಾಣ ಹಾಕಿದ್ದಾರೆ. ಈ ಒಂದು 60 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಅವ್ರಿಗೆ ಯಾವುದೂ ಇಂಥ ಯೋಚನೆ ಬರಲಿಲ್ಲ. ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ್ದೇ ಒಂದು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಆಗುವಂಥ ವ್ಯವಸ್ಥೆನ. ಜನ್ಧನ್ ಯೋಜನೆ ಆರಂಭ ಆದಾಗ ಇಡೀ ದೇಶದ ಎಲ್ಲ ಪ್ರತಿಪಕ್ಷದ ನಾಯಕರು ಗೆಲ್ಲಿ ಮಾಡಿದ್ರು. ಫ್ರೀ ಅಕೌಂಟ್ಸ್ ಕೊಡ್ತಾ ಇದ್ದಾರೆ, ಏನಕ್ಕೋಸ್ಕರ? ಇವತ್ತು 30 ಕೋಟಿ ಜನ್ಧನ್ ಅಕೌಂಟ್ಸ್ ಇದೆ, ಅದ್ರ ಮುಖಾಂತರ ಯಾವುದೇ ಒಂದು ಸವಲತ್ತಿರಲಿ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಅದ್ರ ಜೊತೆಗೆ ಮೋದಿಜಿಯವರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 4 ಕೋಟಿಗೂ ಹೆಚ್ಚು ಮನೆಗಳನ್ನು ದೇಶದ ವಸತಿ ರಹಿತ ಏನು ಕುಟುಂಬಗಳಿಗೆ ಕೊಟ್ಟಿದ್ದಾರೆ. ಮತ್ತು ಸುಮಾರು 10 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ನಮ್ಮ ದೇಶದ ಒಂದು ಶುಚಿತ್ವ, ವಿಶೇಷವಾಗಿ ಆರೋಗ್ಯ, ಜನರ ಆರೋಗ್ಯ ಕಾಪಾಡೋದಕ್ಕೆ ವಿಶೇಷವಾದ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ದೇಶದ ಜನತೆಗೆ ಬೇಕಾಗಿರೋದು ಉತ್ತಮವಾದ ಒಂದು ಆರೋಗ್ಯ, ಅದನ್ನು ಕೊಡೋಕ್ಕೋಸ್ಕರ ಆಯುಷ್ಮಾನ್ ಭಾರತ್ ಫ್ರೀ ಹೆಲ್ತ್ ಸ್ಕೀಮ್ಸು ಕೊಡೋ ಮುಖಾಂತರ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಉಚಿತ ಆರೋಗ್ಯ ವಿಮೆನ ಇಡೀ ವಿಶ್ವದಲ್ಲೇ ನಮ್ಮ ಭಾರತದ ಜನತೆಗೆ ಮೋದಿಜಿಯವರು ಪ್ರಧಾನಿ ಆದಮೇಲೆ ಕೊಟ್ಟಿದ್ದಾರೆ. ಇದರ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಉಚಿತವಾದ ಒಂದು ಆರೋಗ್ಯ ಸೇವೆಗಳು ದೊರೀತಾ ಇದೆ. ಮತ್ತು ಏನು ಸ್ವಚ್ಛ ಭಾರತ್ ಅಭಿಯಾನ ಮುಖಾಂತರ ಶೌಚಾಲಯಗಳ ನಿರ್ಮಾಣ ಮಾಡಿ ಮತ್ತು ಜಲ್ಧನ್ ಯೋಜನೆ ಮುಖಾಂತರ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಹರಿಸೋ ಮುಖಾಂತರ ಒಳ್ಳೆ ಕುಡಿಯೋ ನೀರು ಮತ್ತು ಒಳ್ಳೆ ಶುಚಿತ್ವ ಕೊಡೋ ಮುಖಾಂತರ ಸುಮಾರು ಕಾಯಿಲೆಗಳನ್ನು ಇವತ್ತು ನಾವು ನಮ್ಮ ದೇಶದ ಜನತೆನ ಸುಮಾರು ಕಾಯಿಲೆಗಳಿಂದ ನಾವು ದೂರ ಮಾಡಿದ್ದೀವಿ ಅಂದರೆ ತಪ್ಪಾಗಲಾರದು. 12 ವರ್ಷದ ಹಿಂದೆ ಇದ್ದಂಥ ಒಂದು ಏನು ಸಾಂಕ್ರಾಮಿಕ ರೋಗಗಳು ಇವತ್ತಿಲ್ಲ. ಇದಕ್ಕೆ ಕಾರಣ ಮೋದಿಜಿಯವರು ಆರೋಗ್ಯ ಕ್ಷೇತ್ರದಲ್ಲಿ ತಗೊಂಡಿರ್ತಕ್ಕಂಥ ಒಂದು ಮಹತ್ತರವಾದ ಬದಲಾವಣೆಗಳು. ವಿಶೇಷವಾಗಿ ಹೇಳಬೇಕು ಅಂದರೆ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಮೂಲ ಸೌಕರ್ಯಗಳು ತುಂಬ ಇಂಪಾರ್ಟೆಂಟು. ವಿಶೇಷವಾಗಿ ಈ ಹೈವೇ, ನ್ಯಾಷನಲ್ ಹೈವೇಸ್ ಇರ್ಬೋದು, ಅಥವಾ ರೈಲ್ವೆ ಸೌಲಭ್ಯಗಳಿರ್ಬೋದು, ಅಥವಾ ಏರ್ಪೋರ್ಟ್ ಸೌಲಭ್ಯಗಳಿರ್ಬೋದು, ಇದನ್ನು ಒತ್ತು ಕೊಟ್ಟು ಇವತ್ತು ನ್ಯಾಷನಲ್ ಹೈವೇಸು ಇಡೀ ದೇಶಕ್ಕೆ ಸ್ವತಂತ್ರ ಬಂದಾಗ ಎಷ್ಟಿತ್ತು ಅದು 4 ಪಟ್ಟು ಈ ಒಂದು 12 ಅವಧಿಯಲ್ಲಿ ಮೋದಿಜಿ ಅವರು ದೇಶದ ಜನತೆ ಕೊಟ್ಟಿದ್ದಾರೆ. ರೈಲ್ವೆ ಈ ಸ್ಟೇಷನ್ಸು 12 ವರ್ಷದಿಂದ ಯಾವ ಥರ ಇತ್ತು, ಈಗ ಯಾವ ಥರ ಇತ್ತು, ನಾವೆಲ್ಲ ರೈಲ್ವೆ ಸ್ಟೇಷನ್ಗೆ ಹೋದರೆ ಗೊತ್ತಾಗ್ತದೆ. ಮೊದಲು ಇದ್ದಂಥ ರೈಲ್ವೆ ಸ್ಟೇಷನ್ಸ್ ಈಗ ಹೋದರೆ ಪ್ರತಿಯೊಂದು ರೈಲ್ವೆ ಸ್ಟೇಷನ್, ಬಹುತೇಕ ರೈಲ್ವೆ ಸ್ಟೇಷನ್ಸು ಏನು ಏರ್ ಕಂಡೀಷನ್ ಇರ್ಬೋದು ಅಥವಾ ಶುಚಿತ್ವ ಇರ್ಬೋದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ವಿಶೇಷವಾಗಿ ವಂದೇ ಭಾರತ್ ಟ್ರೈನ್ಸ್ ಬಿಡೋ ಮುಖಾಂತರ ದೇಶದ ಬೇರೆ ಬೇರೆ ನಗರಗಳಲ್ಲಿರ್ತಕ್ಕಂಥ ಒಂದು ಅಂತರನ ಕಮ್ಮಿ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. 12 ವರ್ಷದಿಂದ ನಮ್ಮ ದೇಶದಲ್ಲಿ ಕೆಲವು ಏರ್ಪೋರ್ಟ್ಸ್ ಇತ್ತು, ಆದರೆ ಈಗ ಇಡೀ ದೇಶಾದ್ಯಂತ 150ಕ್ಕೂ ಹೆಚ್ಚು ಏರ್ಪೋರ್ಟ್ಸ್ ಇದೆ. ಇವತ್ತು ಯಾರಾದರೂ ಏರ್ಪೋರ್ಟ್ಗೆ ಭೇಟಿ ಕೊಟ್ಟರೆ ಅದು ಬಹುಶಃ ನಾವು ಯಾವುದೋ ಒಂದು ಬಸ್ ಸ್ಟ್ಯಾಂಡಿಗೆ ಕೊಟ್ಟಿದ್ದೀವಿ ಅನ್ನೋ ಅಷ್ಟರ ಮಟ್ಟಿಗೆ ಜನಸಂದಣಿ ಇವತ್ತು ಏರ್ಪೋರ್ಟ್ಸಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂದರೆ ಇಡೀ ದೇಶಾದ್ಯಂತ ಎಲ್ಲ ಪ್ರಮುಖ ನಗರಗಳಲ್ಲೂ ಏರ್ಪೋರ್ಟ್ ವ್ಯವಸ್ಥೆ ಮಾಡಿರೋದು ಮತ್ತು ಏರ್ ಫ್ಲೈಟ್ ಚಾರ್ಜಸ್ನ ತುಂಬ ನಿಯಂತ್ರಣದಲ್ಲಿಟ್ಟಿರೋದು, ಇದು ದೊಡ್ಡ ಸಾಧನೆ. ಅದ್ರ ಜೊತೆಗೆ ರೈತರಿಗೋಸ್ಕರ ಕೃಷಿ ಸನ್ಮಾನ್ ಯೋಜನೆ ಮುಖಾಂತರ ಪ್ರತಿಯೊಬ್ಬ ರೈತನಿಗೂ ಸಹಿತ ಯಾರ್ಯಾರಿಗೆ ಏನು ಸಣ್ಣ ಪ್ರಮಾಣದ ಜಮೀನಿದೆ ಅವರಿಗೆ ನೇರವಾಗಿ ವರ್ಷಕ್ಕೆ 6,000 ರೂಪಾಯಿ ಅವರ ಅಕೌಂಟ್ಸ್ಗೆ ನಿರಂತರವಾಗಿ ಏನು ಡೆಬಿಟ್ ಕ್ರೆಡಿಟ್ ಆಗೋ ಮುಖಾಂತರ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋ ಮುಖಾಂತರ ರೈತರಿಗೆ ಒಂದು ಆರ್ಥಿಕ ಸಬಲತೆಯನ್ನು ಕೊಟ್ಟಿದ್ದಾರೆ. ರಸಗೊಬ್ಬರಗಳ ಬೆಲೆನೂ ಸಹಿತ ಸಬ್ಸಿಡಿ ಕೊಡೋ ಮುಖಾಂತರ ನಿಯಂತ್ರಣದಲ್ಲಿಟ್ಟಿದ್ದಾರೆ. ಉತ್ತಮ ಗುಣಮಟ್ಟದ ಬೀಜಗಳು ಪ್ರತಿಯೊಬ್ಬರಿಗೂ ಸಿಗೋ ಥರ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಮೋಘವಾದ ಸಾಧನೆ ಮಾಡಿದ್ದಾರೆ. ವಿಶೇಷವಾಗಿ ದೇಶದ ಭದ್ರತೆ ವಿಷಯದಲ್ಲಿ ಬಂದಾಗ ಆಂತರಿಕ ಗಲಭೆಗಳು ಬಹುಶಃ ಈ 12 ವರ್ಷದಲ್ಲಿ ಯಾವುದೇ ಒಂದು ಆಂತರಿಕ ಗಲಭೆಗಳಾಗಲಿ ಭಯೋತ್ಪಾದಕ ಚಟುವಟಿಕೆಗಳಾಗಲಿ ಎಲ್ಲೂ ಅಷ್ಟರ ಮಟ್ಟಿಗೆ ದೇಶದಲ್ಲಿ ಕಾಣಿಸ್ಕೊಂಡಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ದೇಶದ ಒಂದು ದೃಢ ನಾಯಕತ್ವ. ಅದ್ರ ಜೊತೆಗೆ ನಮ್ಮ ಅಂತಾರಾಷ್ಟ್ರೀಯ ಗಡಿಗಳು ಸಹಿತ ಮೊದಲು ಕಂಪೇರ್ ಮಾಡಿದ್ರೆ ತುಂಬ
ಸೇಫ್ಟಿಯಾಗಿ ಯಾವುದೇ ಒಂದು ನುಸುಳುಕೋರರು ದೇಶಕ್ಕೆ ಎಂಟ್ರಿ ಆಗದಿರ, ಭಯೋತ್ಪಾದಕರು ದೇಶಕ್ಕೆ ಎಂಟ್ರಿ ಆಗದಿರ ವಿಶೇಷವಾದ ಮುತುವರ್ಜಿನ ನಮ್ಮ ಮೋದಿ ನಾಯಕತ್ವ ದೇಶದ ಜನತೆ ಕೊಟ್ಟಿದೆ. ವಿಶೇಷವಾಗಿ ನಮ್ಮ ಸೈನಿಕರ ಒಂದು ಹಿತದೃಷ್ಟಿಯಿಂದ ಅವರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಸ್ ಇರ್ಬೋದು ಅಥವಾ ಅತ್ಯಾಧುನಿಕ ಯಂತ್ರಗಳಿರ್ಬೋದು, ಇದನ್ನೆಲ್ಲ ಕೊಟ್ಟಿದ್ದಾರೆ. ವಿಶೇಷವಾಗಿ 12 ವರ್ಷದ ಹಿಂದೆ ನಮ್ಮ ರಕ್ಷಣಾ ಸಾಮಗ್ರಿಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ನಾವು ರಫ್ತು ಮಾಡ್ಕೊತಾ ಇದ್ವಿ. ಆದರೆ ಏನು ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಬಹುತೇಕ ನಮ್ಮ ರಕ್ಷಣಾ ಸಾಮಗ್ರಿಗಳನ್ನು ನಾವೇ ಉತ್ಪಾದನೆ ಮಾಡ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ದೇಶಗಳಿಗೆ ಇವತ್ತು ನಾವು ರಫ್ತು ಮಾಡುವಂಥ ಹಂತಕ್ಕೆ ಇವತ್ತು ನಾವು ಹೋಗಿದ್ದೀವಿ. ಇಂಥ ಒಂದು ಅದ್ಭುತ ಸಾಧನೆನ ಮೋದಿಜಿಯವರು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ವಿಶೇಷವಾಗಿ ದೇಶದ ಮತ್ತೊಂದು ಪಿಡುಗು ಏನು ಅಂದರೆ ನಿರುದ್ಯೋಗ, ಯುವಕರಿಗೆ ಉದ್ಯೋಗ ಕೊಡುವಂಥ ದೃಷ್ಟಿಯಲ್ಲಿ ಸುಮಾರು ಏನು ಸ್ಕಿಲ್ ಇಂಡಿಯಾ ಅಂತ ಒಂದು ಸ್ಕೀಮ್ ಡೆವಲಪ್ ಮಾಡಿ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ವಿಶೇಷವಾದ ಒಂದು ತರಬೇತಿಯನ್ನು ಯುವಕರಿಗೆ ಕೊಟ್ಟು ಅವರದೇ ಒಂದು ಸ್ವಂತ ಉದ್ಯಮ ಸ್ಥಾಪನೆ ಮಾಡೋದಕ್ಕೋಸ್ಕರ ಮುದ್ರಾ ಯೋಜನೆ ಅಡಿಯಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಯಾವುದೇ ಒಂದು ಗ್ಯಾರಂಟಿ ಇಲ್ದಿರ ಬ್ಯಾಂಕ್ಗಳ ಮುಖಾಂತರ ಲೋನ್ ಕೊಡೋ ಮುಖಾಂತರ ನಾನಾ ಯೋಜನೆಗಳನ್ನು ಯುವಕರಿಗೆ ಕೊಟ್ಟಿದ್ದಾರೆ, ಉದ್ಯೋಗಾವಕಾಶ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಾವು 12 ವರ್ಷಗಳ ಹಿಂದೆ ಆಹಾರದ ನಾನಾ ಸಮಸ್ಯೆಗಳಿತ್ತು. ಇವತ್ತು ಆಹಾರದ ನಮ್ಮ ದಾಸ್ತಾನು ಹೇಗಿದೆ ಅಂದರೆ 1 ವರ್ಷ ನಮ್ಮ ದೇಶದಲ್ಲಿ ಯಾವುದೇ ಒಂದು ಭೀಕರ ಪರಿಸ್ಥಿತಿ ಬರಗಾಲ ಬಂದರೂ ಸಹಿತ ದೇಶದ ಜನತೆಗೆ ಬೇಕಾದಷ್ಟು ದಾಸ್ತಾನು ನಮ್ಮ ಗೋಡನ್ಸಲ್ಲಿ ಇವತ್ತು ಆಹಾರದ ದಾಸ್ತಾನುಗಳಿದೆ. ಅಂಥ ಒಂದು ಸ್ವಾವಲಂಬಿಗಳು ಆಹಾರ ಕ್ಷೇತ್ರದಲ್ಲಿ ಆಗಿದ್ದೀವಿ. ವಿಶೇಷವಾಗಿ ಇವತ್ತು ಶುಗರ್ ಬಹುಶಃ ಸುಮಾರು ವರ್ಷಗಳಿಂದ ಡಿಪೋಗಳ ಮುಖಾಂತರ ಒಬ್ಬ ಕುಟುಂಬಕ್ಕೆ 3 kg 5 kg ಶುಗರ್ ಕೊಡ್ತಾಯಿದ್ರು. ಆದರೆ ಇವತ್ತು ನಾವು ಶುಗರ್ ಪ್ರೊಡಕ್ಷನಲ್ಲಿ ಇಡೀ ಪ್ರಪಂಚದಲ್ಲೇ 1ನೇ ಸ್ಥಾನದಲ್ಲಿದ್ದೀವಿ. ಯಥೇಚ್ಛವಾಗಿ ಶುಗರ್ ಪ್ರೊಡಕ್ಷನ್ ಆಗಿ ಓಪನ್ ಮಾರ್ಕೆಟಲ್ಲಿ ಶುಗರ್ ಅದೇ ಬೆಲೆಗೆ ಸಿಗೋವಂಥ ವಾತಾವರಣ ನಿರ್ಮಾಣ ಆಗಿದೆ. ಬೇರೆ ಬೇರೆ ದೇಶಗಳು ಕೂಡ ಇವತ್ತು ನಾವು ಶುಗರ್ ಇದರಲ್ಲಿ ರಫ್ತು ಮಾಡ್ತಾ ಇದ್ದೀವಿ. ರಬ್ಬರ್ ಪ್ರೊಡಕ್ಷನಲ್ಲೂ ಸಹಿತ ಇಡೀ ವಿಶ್ವದಲ್ಲೇ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತು ಏನು ಮಸಾಲ ಪದಾರ್ಥಗಳು ಸಾಮಗ್ರಿಗಳು ಅದರಲ್ಲೂ ಸಹಿತ ಇಡೀ ವಿಶ್ವದಲ್ಲೇ ನಾವು 1ನೇ ಸ್ಥಾನದಲ್ಲಿದ್ದೀವಿ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಇಡೀ ವಿಶ್ವದಲ್ಲೇ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮೊಬೈಲ್ ಟೆಕ್ನಾಲಜಿ ಮೊಬೈಲ್ ಪ್ರೊಡಕ್ಷನಲ್ಲಿ ಇಡೀ ವಿಶ್ವದಲ್ಲೇ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತು ಈ ಮಾಂಸ ಪದಾರ್ಥಗಳು ಇದರಲ್ಲಿ ಇಡೀ ವಿಶ್ವದಲ್ಲೇ ನಾವು 1ನೇ ಪ್ರೊಸೆಸ್ಡ್ ಮೀಟ್ ಇದರಲ್ಲಿ ಇಡೀ ವಿಶ್ವದಲ್ಲೇ ನಾವು 1ನೇ ಸ್ಥಾನದಲ್ಲಿದ್ದೀವಿ. ಈ ಥರ ನಾನಾ ಕ್ಷೇತ್ರಗಳಲ್ಲಿ ಇವತ್ತು ದೇಶ 1ನೇ ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ಮೋದಿಜಿಯವರು ಈ 12 ವರ್ಷ ಕೊಟ್ಟಂಥ ಒಂದು ನಾಯಕತ್ವ. ಅದ್ರ ಜೊತೆಗೆ ಏನು ದೇಶದ ಭದ್ರತಾ ದೃಷ್ಟಿಯಿಂದ ಏನು CAA ಕಾನೂನು ದೇಶದ ಅಲ್ಲಿ ಏನು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟು ತರೋ ಮುಖಾಂತರ ನಮ್ಮ ದೇಶದಲ್ಲಿ ಇದ್ದಂಥ ಏನು ನಿರಾಶ್ರಿತರು, ಬೇರೆ ದೇಶದಲ್ಲಿದ್ದಂಥ ಅಲ್ಪಸಂಖ್ಯಾತರು ನಮ್ಮ ದೇಶಕ್ಕೆ ವಲಸೆ ಬಂದು ಸುಮಾರು ವರ್ಷ ನಮ್ಮ ದೇಶದಲ್ಲಿದ್ದರು. ಅವ್ರಿಗೆ ಯಾವುದೇ ಪೌರತ್ವ ಇರಲಿಲ್ಲ, ಅವ್ರಿಗೂ ಪೌರತ್ವ ಕೊಡುವಂಥ ವ್ಯವಸ್ಥೆ ಮಾಡಿದ್ರು. ಮತ್ತು ಆರ್ಟಿಕಲ್ 370 ತಂದು ಏನು ಕಾಶ್ಮೀರ ನಮ್ಮ ದೇಶದ ಅವಿಭಾಜ್ಯ ಅಂಗ ಆದರೂ ಸಹಿತ ಅದಕ್ಕೆ ವಿಶೇಷವಾದ ಒಂದು ಸವಲತ್ತು, ಸಪ್ರೇಟ್ ಸಂವಿಧಾನ, ಸಪ್ರೇಟ್ ಪ್ರಧಾನಿ, ಸಪ್ರೇಟ್ ಧ್ವಜ ಇತ್ತು. ಅದನ್ನು ತೆಗೆದು ಕಾಶ್ಮೀರ ಕೂಡ ನಮ್ಮ ಅವಿಭಾಜ್ಯ ಅಂಗ, ಅದಕ್ಕೂ ಭಾರತದ ಸಂವಿಧಾನ ಅನ್ವಯಿಸಬೇಕು ಅಂತ ಆರ್ಟಿಕಲ್ 370 ರದ್ದು ಮಾಡಿದ್ರು. ಮತ್ತು ನಮ್ಮ ಏನು ಭಾರತ ದೇಶದ ಹಿಂದೂಗಳ ಕನಸಾದ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಏನು ಕನಸಿತ್ತು, ಸುಮಾರು 75 ವರ್ಷಗಳ ಕನಸು, ಅದನ್ನು ಕೂಡ ಈಡೇರಿಸಿದ್ರು ಇವರ ಒಂದು ಅವಧಿಯಲ್ಲಿ. ಈ ಥರ ನಾನಾ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ವಿಶೇಷವಾಗಿ ಏನು ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲೂ ಸಹಿತ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾರಿ ಶಕ್ತಿ ವಂದನಾ ಅಭಿನಿಯಮ ತಂದು ಎಲ್ಲ ಮುಂದಿನ ದಿವಸಗಳ ಒಂದು ಚುನಾವಣೆಯಲ್ಲಿ ಮಹಿಳೆಯರಿಗೂ 33% ರಿಸರ್ವೇಷನ್ ಕೊಡುವಂಥ ಒಂದು ವ್ಯವಸ್ಥೆನ ಈ ದೇಶದಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಮಗೆ ಇವತ್ತು ಅಂತಾರಾಷ್ಟ್ರೀಯ ಒಂದು ಕ್ಷೇತ್ರದಲ್ಲಿ ಹೋದಾಗ ಭಾರತದ ಗೌರವ ಜಾಸ್ತಿ ಆಗಿದೆ. ಅದಕ್ಕೆ ನಿದರ್ಶನ ಏನು ಅಂದರೆ ಏನು G20 ಸಮ್ಮಿಟ್ಟು, ಇಡೀ G20 ಸಮ್ಮಿಟ್ಟು ನಮ್ಮ ದೇಶದ ದೆಹಲಿನಲ್ಲಿ ಆಯಿತು, ತುಂಬ ಯಶಸ್ವಿಯಾಗಿ ಆಯಿತು. ಸೊ ಬೇರೆ ಬೇರೆ ಅಂತಾರಾಷ್ಟ್ರೀಯ ಒಂದು ಫೋರಮ್ಸಲ್ಲಿ ಇವತ್ತು
ಭಾರತ ಅದರ ಒಂದು ನಾಯಕತ್ವ ತಗೊಂಡು ಇವತ್ತು ವಿಶ್ವಗುರುವಿನ ಸ್ಥಾನದಲ್ಲಿ ಹೊರಹೊಮ್ತಾ ಇದೆ. ಇದಕ್ಕೆಲ್ಲ ಕಾರಣ ಮೋದಿಜಿಯವರು ನಿರಂತರವಾಗಿ ಈ 12 ವರ್ಷಗಳ ಕಾಲ ಒಂದೇ ಒಂದು ದಿವಸ ರಜಾ ತಗೊಂಡಿರ ದಿನಕ್ಕೆ 18 ಗಂಟೆಗಳ ಕಾಲ ದೇಶದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಎಲ್ಲ ಫಲಾನುಭವಿಗಳು ಭಾರತೀಯರಾಗಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮೋದಿಜಿಯವರು 12 ವರ್ಷ ತುಂಬಿ 13ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅವರ ಅಧಿಕಾರ ಈ ಒಂದು 12 ವರ್ಷದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಎಲ್ಲೂ ಸಿಗಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತನ ದೇಶದ ಜನತೆ ಕೊಟ್ಟಿದ್ದಾರೆ. ಭಾರತದ ಘನತೆ ಇಡೀ ವಿಶ್ವದಲ್ಲೇ ತುಂಬ ಉತ್ತುಂಗ ಸ್ಥಾನದಲ್ಲಿದೆ. ಇಂಥ ಒಬ್ಬ ವ್ಯಕ್ತಿಗೆ ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆ ಯೋಜನೆಗಳು ತಂದು ದೇಶದ ಬಡವರಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ, ದೇಶದ ಭದ್ರತೆ ಇನ್ನೂ ಹೆಚ್ಚಾಗಲಿ. ಏನು 2047ಕ್ಕೆ ನಾವು ಸ್ವತಂತ್ರ ಬಂದು 100 ವರ್ಷಗಳಾಗ್ತದೆ. ಅಷ್ಟರೊಳಗಡೆ ನಮ್ಮ ದೇಶ ಸ್ವಾವಲಂಬಿ ರಾಷ್ಟ್ರವಾಗಿ ಹೊರಹೊಮ್ಮಬೇಕು, ವಿಕಸಿತ ಭಾರತವಾಗಿ ಹೊರಹೊಮ್ಮಬೇಕು ಅಂತೇಳ್ಬಿಟ್ಟು ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಒಂದು ಸಾಧನೆ ಮಾಡ್ತಾ ಇರ್ತಕ್ಕಂಥ ಮೋದಿಜಿಯವ್ರಿಗೂ ಮತ್ತು ಅವರ ಒಂದು ಸಂಪೂರ್ಣ ತಂಡಕ್ಕೂ ವಿಶೇಷವಾದ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ಸಲ್ಲಿಸುತ್ತಾ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಅವರ ಆರೋಗ್ಯ ಇನ್ನೂ ಚೆನ್ನಾಗಿ ಕೊಡಲಿ, ದೇಶದ ಸೇವೆ ಮಾಡುವಂಥ ಶಕ್ತಿ ಇನ್ನೂ ಹೆಚ್ಚೆಚ್ಚು ಕೊಡಲಿ. ಅದ್ರ ಮುಖಾಂತರ ನಾವೆಲ್ಲ ಸಶಕ್ತರಾಗಿ ಈ ದೇಶದಲ್ಲಿ ಜೀವನ ನಡೆಸೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೊಡ್ತಾ ಇದ್ದೀನಿ.